ನನ್ನ ಹುಟ್ಟಿನ ಗುಟ್ಟೆ ಅದು. ಇದು ಹುಟ್ಟಲ್ಲವೇ ಅಲ್ಲ, ಇದು ಅವತರಣ ಎನ್ನುವುದನ್ನು ಲೋಕದ ಜ್ಞಾನಿಗಳೆಲ್ಲರೂ ತಿಳಿದುಕೊಂಡಿದ್ದಾರೆ. ಹಾಗಾದ್ರೆ ಕೃಷ್ಣನ ಅವತಾರ ಯಾಕಾಯ್ತು? ಕೃಷ್ಣ ಭೂಮಿಗೆ ಯಾಕೆ ಬಂದ? ಅದೇ ಜಾತ ಕಂಸವದಾರ್ತಾಯ ಲೋಕ ಕಂಟಕನಾಗಿ ಲೋಕವನ್ನು ಅಲ್ಲಾಲ ಕಲ್ಲಾಲ ಮಾಡುತ್ತಿರುವಂತಹ ಘೋರ ಧನುಜನಾಗಿರುವಂತಹ ಕಂಸನನ್ನು ಮರ್ದಿಸುವುದಕ್ಕೆ ಕೃಷ್ಣನಾಗಿ ಬರುವುದು ಅನಿವಾರ್ಯವಾಯಿತು. ಕೇವಲ ಕಂಸನ ವಧೆ ಮಾತ್ರ ಅಲ್ಲ ನನ್ನ ಲಕ್ಷ್ಯ, ಭೂಭಾರ ಹರಣ. ಹಾಗಾದ್ರೆ ಈ ಭೂಮಿಯ ಮೇಲೆ ದುಷ್ಟರು ತಾಂಡವವಾಡ್ತಾ ಇದ್ದಾರೆ, ದುಷ್ಟ ಶಕ್ತಿ ಹೆಚ್ಚಿದೆ. ಅದಕ್ಕಾಗಿ ಅಲ್ವೇ ಅಂದು ಭೂದೇವಿ ನನ್ನಲ್ಲಿ ಬರಟ್ಟಿರುವುದು. ಕೃಷ್ಣ ಹರಿಯೇ, ನಾನು ಹೊರಲಾರೆ ಧರೆಯ ಭಾರವ ಯಾಕಮ್ಮ ಎಂದು ಕೇಳಿದಾಗ ದೌರ್ಜನ್ಯ ಹೆಚ್ಚಾಗಿದೆ, ದುಷ್ಟರು ಹೆಚ್ಚಾಗಿದ್ದಾರೆ, ಪಾಪಿಗಳನ್ನು ಹೊರಲಾರೆ ಹರಿಯೇ ಎಂದು ನನ್ನಲ್ಲಿ ಮೊರೆ ಇಟ್ಟಾಗ ಆ ಭೂತಾಯಿಗೆ ನಾನು ಅಭಯವನ್ನು ಕೊಟ್ಟು ಕೊಳಿಸಿದವನಿದ್ದೇನೆ. ಅದೇ ಕಾರಣಕ್ಕಾಗಿ ಈ ಭೂಮಿಯಲ್ಲಿ ಕೃಷ್ಣಾಭಿಧಾನದಿಂದ ನಾನು ಅವತರಿಸಿರುವುದು ಸತ್ಯ. ಇಲ್ಲಿಯ ತನಕ ಅದೆಷ್ಟೋ ದಾನವರನ್ನು ಸಂಹಾರ ಮಾಡಿದೆ, ಅದೆಷ್ಟೋ ದುಷ್ಟರನ್ನು ಕೊಂದು ಕಳೆದೆ, ಶಿಷ್ಟರನ್ನು ರಕ್ಷಿಸಿದೆ. ಮುಗಿಯಲಿಲ್ಲ, ಇನ್ನೂ ಆಗಬೇಕಾದದ್ದಿದೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇರುವಂತಹ ಕೆಲವು ದಾನವರ ಸಂಹಾರ ಆದರೆ ಭೂಭಾರ ಕಡಿಮೆ ಆಗುವುದಿಲ್ಲ. ಭೂಭಾರವನ್ನು ಕಡಿಮೆ ಮಾಡಬೇಕು ಎಂದಾದರೆ ಖರಘೋರವಾಗಿರುವಂತಹ ಯುದ್ಧವನ್ನೇ ಸಂಘಟಿಸಬೇಕು ಎಂಬ ಕಾರಣಕ್ಕಾಗಿ ಇಂದು ಮಹಾಭಾರತ ಯುದ್ಧ ಸಿದ್ಧವಾಗಿ ನಿಂತಿದೆ. ಕುರುಪಾಂಡವರಲ್ಲಿ ಬೆಳೆದಿರುವಂತಹ ದ್ವೇಷ ಎನ್ನುವುದು ಬೆಳೆದು 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 ಹೆಮ್ಮರವಾಗಿ ನಿಂತಿದೆ. ಆ ದ್ವೇಷಕ್ಕೆ ಕೊನೆ ಯಾವಾಗ ಎಂದು ಕೇಳಿದ್ರೆ ಮಹಾಭಾರತ ಯುದ್ಧದಲ್ಲಿ ಮಾತ್ರ. ಆ ಮಹಾಭಾರತ ಯುದ್ಧ ಇಂದು ಸಿದ್ಧವಾಗಿದೆ, ವೇದಿಕೆ ಸಿದ್ಧವಾಗಿದೆ. ಇಬ್ಬರೂ ಉತ್ಸಾಹದಿಂದಿದ್ದಾರೆ. ಯಾರು? ಕುರುಪಾಂಡವರು. ಆದರೂ ನಮ್ಮವರನ್ನು ನಾನು ತಟ್ಟಿ ಮುಟ್ಟಿ ಕುಟ್ಟಿ ಮಾತಾಡಿಸಬೇಕಲ್ಲ. ಯಾವ ಸಿದ್ಧತೆಯಲ್ಲಿದ್ದಾರೆ, ಯಾವ ಉತ್ಸಾಹದಲ್ಲಿದ್ದಾರೆ ಅದನ್ನು ನಾನು ತಿಳಿಯಬೇಕು ಎಂದಾದ್ರೆ ಸ್ವಲ್ಪ ಧರ್ಮರಾಜನನ್ನು ಮಾತಾಡಿಸಬೇಕು. ಶುಭವಸ್ತು ಶುಭವಾಗಲಿ, ಶುಭವಾಗಲಿ. ಈಗಾಗಲೇ ಯುದ್ಧ ಗಟ್ಟಿಗೆ ಆಗಿದೆ. ಹಾಗಿದ್ದರೆ ಯಾವತ್ತು ನಿಮ್ಮ ನಿರ್ದೇಶನದಲ್ಲಿ ನಾವು ಬೆಳೆದವರು. ದೇವ, ನಿಮ್ಮಲ್ಲಿ ಕೇಳಿಕೊಳ್ಳುವುದು ಮುಂದೆ ಹೇಗೆ, ಮುಂದೆ ಏನು ಮಾಡಬೇಕು ಎನ್ನುವ ಹಾಗೆ, ಮುಂದೆ ಯಾವ ರೀತಿಯಿಂದ ವ್ಯವಹರಿಸಬೇಕು ಎನ್ನುವುದು.
ಅವರನ್ನು ಗಂಟಿಕ್ಕಿಕೊಂಡು ಬಾ ಕೃಷ್ಣ. ಹೀಗೆ ನನ್ನಲ್ಲಿ ಹೇಳಿ ನೀವು ಕಳುಹಿಸಿದಾಗ ಸಂಧಾನಕ್ಕೆ ಎಂದು ಹೊರಟ ನಾನು ಸಂಗ್ರಾಮವನ್ನೇ ಗಂಟಿಕ್ಕಿಕೊಂಡು ಬಂದಿದ್ದೇನೆ. ದೂರ ವಿಲ್ಯವನ್ನು ಮೊನ್ನೆ ಅಲ್ಲವೇನು ಗೌರವ ಕೊಟ್ಟಿರುವುದು. ಆ ಬಳಿಕ ಯುದ್ಧದ ಎಲ್ಲ ಸಿದ್ಧತೆಯೂ ಆಗ್ತಾ ಇದೆ. ನೋಡು, ಕೌರವರೆಲ್ಲರೂ ಈ ಹೊತ್ತು ಉತ್ಸಾಹದಿಂದ ನಿಂತಿದ್ದಾರೆ. ಯಾವ ಉತ್ಸಾಹ? ಯುದ್ಧೋತ್ಸಾಹ. ಹಾಗಾಗಿ ಕೌರವನ ಪಕ್ಷವನ್ನಂತೂ ಕೌರವನಿಗೆ ಸಹಾಯಕರಾಗಿ ಭೂಮಂಡಲದಲ್ಲಿರುವಂತ ಅದೆಷ್ಟೋ ರಸು ಮಕ್ಕಳು ಬಂದು ಸೇರಿದ್ದಾರೆ ಅಲ್ವೇ? 11 ಅಕ್ಷೋಹಿಣಿ ಸೇನೆ ಕೌರವನದ್ದಾಗಿದೆ ಈ ಹೊತ್ತು. ಇನ್ನು ನಿಮ್ಮಲ್ಲಿ ಏನು ತಯಾರಿ ಮಾಡಿಕೊಂಡಿದ್ದೀವಿ ಅದನ್ನು ನಾನು ತಿಳಿಯಬೇಕಾಗಿದೆ. ನಿಮ್ಮಲ್ಲಿಯೂ ಸೈನ್ಯ ಇದೆ. ಎಷ್ಟು? 7 ಅಕ್ಷೋಹಿಣಿ ಸೇನೆಯನ್ನು ಹೊಂದಿದವರಾಗಿದ್ದೀರಿ. ಈಗ ನಾಳೆಯೇ ಯುದ್ಧ ಪ್ರಾರಂಭ. ಆ ಪ್ರಾರಂಭ ಆಗುವುದಕ್ಕಿಂತಲೂ ಮೊದಲು ಪ್ರಧಾನವಾಗಿ ಸೇನಾನಿಗಳನ್ನು ಬಿಡು. ಅದರಲ್ಲಿ ಒತ್ತಿರತ್ತ ಮಹಾರಾಜರು ಕೆಲವರು ಇದ್ದಾರೆ, ಅಂತವರನ್ನು ಬಿಡು. ಮುಖ್ಯವಾಗಿ ಇದು ಯಾರಿಗಾಗಿ ಯುದ್ಧ? ಯಾವುದಕ್ಕಾಗಿ ಯುದ್ಧ? ನೆಲಕ್ಕಾಗಿ ಯುದ್ಧ. ಯಾರಿಗಾಗಿ ಯುದ್ಧ? ಕುರು ಪಾಂಡವರಿಗಾಗಿ ಯುದ್ಧ. ಕೌರವರು ಅಷ್ಟು ಸಿದ್ಧತೆಯಲ್ಲಿದ್ದಾರೆ. ನೀವೆಲ್ಲರೂ ಯಾವ ಸಿದ್ಧತೆಯಲ್ಲಿದ್ದೀರಿ? ನಿಮ್ಮ ಬಲ ಎಷ್ಟಿದೆ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅದನ್ನು ನಾನು ಮೊದಲು ತಿಳಿಯಬೇಕಾಗಿದೆ. ಹೇಳು, ಈ ಮಹಾಭಾರತ ಯುದ್ಧದಲ್ಲಿ ಭೀಮ ನಿನ್ನ ಪರಾಕ್ರಮ ಪ್ರತಾಪ ಹೇಗೆ ಮೆರೆಯಬೇಕು ಅಂತ ಅಂದುಕೊಂಡಿದ್ದೀಯ? ಏನು ಮಾಡಬೇಕು ಅಂತ ಅಂದುಕೊಂಡಿದ್ದೀಯ? ಏನು ಮಾಡಬಲ್ಲೇ? ವಿರೋಧಿ ಪಾಳೆಯದಲ್ಲಿ ವೀರರಿದ್ದಾರೆ. 4 ದಿನಕ್ಕೆ ಮುಗಿಸುತ್ತಾರೆ, 5 ದಿನಕ್ಕೆ ಮುಗಿಸುತ್ತಾರೆ ಎನ್ನುವ ಹಾಗೆ ಒಬ್ಬರು ಉತ್ಸಾಹ ನೋಡ. ನೀವೇನು ಹೇಳ್ತಾ ಇದ್ದೀರಿ? ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಒಂದೇ ಒಂದು ಹಗಲಿನಲ್ಲಿ ಮಹಾಭಾರತ ಯುದ್ಧವನ್ನು ಮುಗಿಸಿಕೊಡ್ತೇನೆ. ಆದರೆ ನನಗೆ ಬೇಕಾದದೇನು ಬಲ್ಲಿರ? ನಿಮ್ಮ ಆಶೀರ್ವಾದ, ನಿಮ್ಮ ಕರುಣೆ ಬೇಕು. ನನ್ನ ಕರುಣೆ ಇದ್ರೆ ಒಂದೇ ದಿನದಲ್ಲಿ ಮುಗಿಸಿಕೊಡ್ತೇನೆ. ನಾನು ಹೇಳುವುದು ಅದನ್ನೇ. ನೀನೇನಾದ್ರೂ ಮಾಡ್ಬೇಕು ಅಂದ್ಕೊಂಡಿದ್ದೀಯ? ನಾನು ಹೇಳುವುದು ಅದನ್ನೇ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಎಷ್ಟು ದಿವಸಕ್ಕೂ ಮುಗಿಯಬಹುದು? 1 ದಿವಸಕ್ಕೂ ಮುಗಿಯಬಹುದು. 1 ವರ್ಷವಾಗಬಹುದು. ಆಗಲ್ಲ, 18 ದಿವಸಕ್ಕೆ ಮುಗಿಬೇಕು. ಆದಷ್ಟು ಬೇಗ ಮುಗಿಯಬಹುದು. ಸರಿ, ಒಬ್ಬೊಬ್ಬರು ಒಂದೊಂದು ರೀತಿಯಾದ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನಿನ್ನ ಮಗನಾಗಿರುವಂತಹ ಘಟೋತ್ಕಚ ಒಂದು ರಾತ್ರಿ ಸಾಕು ಅಂತ ಹೇಳ್ತಾ ಇದ್ದ. ನೋಡು, ಮಗನಿಗೆ ರಾತ್ರಿ, ಅಪ್ಪನಿಗೆ ಹಗಲು. ಸಾಕಲ್ಲ ಮಹಾರಾಯ? ಸಾಕಾಗತ್ತ? ಈ ಉತ್ಸಾಹ ಬೇಕು, ಆಶೀರ್ವಾದ ಬೇಕಷ್ಟೇ. ಘಟೋತ್ಕಚ ಒಂದೇ ರಾತ್ರಿಯಲ್ಲಿ ಇಡೀ ಮಹಾಭಾರತ ಯುದ್ಧವನ್ನು ಮುಗಿಸ್ತೇನೆ ಅಂತ ಹೇಳ್ತಾನೆ. ಭೀಮಸೇನ ಹಗಲಿನಲ್ಲಿ ಮುಗಿಸ್ತೇನೆ ಅಂತ ಹೇಳ್ತಾನೆ. ಅರ್ಜುನ ಪ್ರತಾಪ ಸಾಕು ಅಂತ ಹೇಳ್ತಾನೆ. ಹೌದು. ಹಾಗಾಗಿ ನೀವೆಲ್ಲ ಹಾಗಾದ್ರೆ ಗೆಲುವನ್ನು ಪಡೆಯುವುದು ನಿಶ್ಚಯ. ಬಗೆ ಬಗೆಯ ವಿಕ್ರಮ ಎದುರಲ್ಲಿ ನಗಧರನೊತ್ತು ನಗೆಯುಳಿರುತ್ತಿರುವೆ. ಶ್ರೀಕಾಟ ಮೂವಿದಾಗ ಹಾಗೈಸಿ ನಗುತ್ತಿದ್ದ ಮಾಧವಯ್ಯ. ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಕುರುಕ್ಷೇತ್ರ ಯುದ್ಧದ ನಿರ್ಣಯ ನಡೀತಾ ಇದೆ. ಸ್ವಾಮಿ ವರ್ಷ ಕಳೆದು ಒಂದು ಮನೆ ಅದಕ್ಕಲ್ಲ ದೇವರೇ, ನೀವು ದೊಡ್ಡವರು, ಪಾಂಡವರ ಗುರು. ಹಾಗಾಗಿ ಈಗ ಮಿತ್ರಧಾರಿಗಳ ಹಾಗೆ, ಸಾಥಿಗಳ ಹಾಗೆ ನಾವು ಹಾಗೆ ಯೋಚನೆ ಮಾಡುವುದಲ್ಲ. ಇಲ್ಲಿವರೆಗೆ ಕೃಷ್ಣ ಪರಮಾತ್ಮ ತಂದು ನಿಲ್ಲಿಸಿನಲ್ವ, ಅವರ ವಾದಿ ಆಗುತ್ತದೆ. ಈಗಾಗಲೇ ಪಾಂಡವರಲ್ಲಿ ಎಲ್ಲವರು ನೀನು ಹೇಳಿದ ಕೇಳಿ, ಕುರುಕ್ಷೇತ್ರ ಯುದ್ಧದಲ್ಲಿ ನಿಮ್ಮ ಶೌರ್ಯವನ್ನು ಹೇಳಿ ಒಬ್ಬೊಬ್ಬರು ಹಾರಿದ್ರು. ಅಜ್ಜ ಧರ್ಮರಾಜ ಅವನು ಯಾವಾಗಲೂ ನಿಂತಲ್ಲೇ ಆಗ್ಬಹುದು ದೇವರೇ. ನಮ್ಮ ಅಜ್ಜ ಭೀಮಸೇನ ಒಂದು ಹಗಲಿನಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಸ್ತೇನೆ. ಆಮೇಲೆ ನನ್ನ ಅಪ್ಪ ಒಂದು ರಾತ್ರಿ ಸಾಕಂತ ನೋಡಿ. ನಮ್ಮ ಅಪ್ಪ ರಾತ್ರಿ ರಾಜ, ಹೌದೌದು, ಅವನಿಗೆ ರಾತ್ರಿ ಸಾಕು. ಬಲುಗುಣಾದಿ ವೀರರಲ್ಲ ಶೌರ್ಯವನ್ನ ಹೇಳಿ ಈ ಮೊದಲು ಬಳಲಿ ಸೋತಾರೆ. ಅಲ್ಲ, ನಿನ್ನ ಅಪ್ಪ ರಾತ್ರಿ ರಾಜ ಹೇಳುದ? ಆ ರಾತ್ರಿ ರಾಜನ ಮಗ ಹಗಲು ಮಾಡುವವನ, ರಾತ್ರಿ ಮಾಡುವವನ, ಹಗಲು ರಾತ್ರಿ ಎರಡೂ ಮಾಡುವವನ? ದೇವರೇ, ಪ್ರಶ್ನೆ ಬಿಗಿ ಉಂಟು, ಉತ್ತರಿಸುವುದಲ್ಲ. ಯಾಕೆಂದ್ರೆ ಕೆಲವೊಂದು ಕೊಡುಗೆ
ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಇರ್ತದೆ. ಹೌದು. ಅಷ್ಟು ಸುತ್ತು ಬರ್ಲಿಕ್ಕಾದ್ರೂ ಒಂದು 4 ಮಾಸ ಸುತ್ತಿಗಟ್ಟೆ ಅಷ್ಟಾಗುವುದಲ್ಲ. ಕಲ್ಪನೆಗೂ ಸಿಕ್ಕುವುದಿಲ್ಲ. ಆದ್ರೆ ಈಗ ಆಗ್ತದ ಆಗ್ತದಾ? ನನಗೆ ಆಶ್ಚರ್ಯ ಆಗ್ತದಲ್ಲಿ ಏನು? ನಮ್ಮ ಅಪ್ಪನೂ ಸೇರ್ಪಡೆ ಆಯ್ತಲ್ಲ ಇಲ್ಲಿ ನಿಮ್ಮ ಪಕ್ಷಕ್ಕೆ. ಅದು ಇವತ್ತಲ್ಲ, ನೀವು ಹುಟ್ಟುವುದಕ್ಕಿಂತ ಮೊದಲು ಅವನ ಬಂದ ಪಕ್ಷದಲ್ಲಿ. ದೇವರಿಗೆ ಕೈ ಮುಗಿಯೋದು ಬೇರೆ, ಪ್ರಸಾದ ತಗೊಳ್ಳೋದು ಬೇರೆ, ಹೋಗುದು ಬೇರೆ ಕಡೆಗೆ. ಅದು ಯಾವ್ದು ಹೇಗೆ ಬೇರೆ ಬೇರೆ ಅದು? ಭಕ್ತರು ದೇವರೆಲ್ಲರೂ ಒಂದು. ಆದರೆ ಅವನ ಸ್ವಯಂ ಶಕ್ತಿ ಇದೆ. ಕೃಷ್ಣ ದೇವರಂತ ಒಪ್ಪತಾನೆ. ನಾನು ಕೃಷ್ಣ ದೇವರಲ್ಲ ಅಂತ ಹೇಳುವುದಿಲ್ಲ. ಆದರೆ ನಾನು ಹೇಳುವುದೇನು, ಇದೆಲ್ಲ ಮಾಡುವುದಕ್ಕೆ ಪಾಪ ವಯಸ್ಸಾದ ನಮ್ಮ ಅಜ್ಜನರೆಲ್ಲ ಇಷ್ಟ ಹಾರಬೇಕ. ನೀ ಎಂತ ಗುಣಿಸುವುದು ಮಗ ಪಾಪ ಅವರನ್ನು. ಈಗ ಅಂದ್ಕೊಂಡಿದ್ದೀಯ ವಯಸ್ಸಾದವ್ರ ಹತ್ರ ಆಗುವುದಿಲ್ಲ ಅಂತ. ಗಟ್ಟಿ ಕೇಳ್ತೀಯ, ಮನಸ್ಸು ಮಾಡ್ರೆ ಅವರೆಲ್ಲ ನಿನಗಿಂತ ಹೇಗೆ ಹಾರ್ತಾರೆ ಗೊತ್ತುಂಟ ಅದು? ನಾನು ಅವ್ರು ಹಾರುವುದಿಲ್ಲ ಅಂತ ಹೇಳಿಲ್ಲ. ಹೇಳಿದ್ದಾರೆ ಅವ್ರು. ಏನು ಗೊತ್ತುಂಟ ಕೃಷ್ಣ, ನಿನ್ನ ಕರುಣೆ ಇದ್ದರೆ ನಾವು ಏನನ್ನೂ ಮಾಡ್ತೇವೆ. ಅದೇ ಹೇಳಿದ್ದು. ಹಾರಿದ್ರು ಒಂದೆಲ್ಲ ಒಂದು ಸಾರ್ ಮೇಲೆ ಬಿದ್ದ ಮೇಲೆ ಹೇಳಲಿಕ್ಕೆ ಆಗಿದ್ರೆ ಕಷ್ಟ ಅದು ಅವರು ಅಂತಲ್ಲ, ಎಲ್ಲರೂ ಹಾಗೆ. ನನ್ನ ಸೇರಿಸಿ ಹೇಳ್ದೇನಲ್ಲ, ನನಗೆ ಅರ್ಥ ಆಯ್ತು. ನೀ ಸಾಮಾನ್ಯನಲ್ಲ. ಓ ದೇವ್ರೆ, ಕುರುಕ್ಷೇತ್ರ ಯುದ್ಧ ಗೆಲ್ಲುವುದಕ್ಕೆ ಇವರು ಸಾಹಸ ಬೇಕಾ ಬೇಡವಾ? ಮತ್ತೆ ಯಾರು ನೋಡಿದ್ದೇನೆ. ಓಹೋ, ನೋಡು Oh
ಆದುದು. ಆಗುತ್ತದೆ ಮಾರಾಯ. ಹಾ. ಸ್ವಾಮಿ ಬೇಡಲ್ಲ. ಯಾವ್ದನ್ನು? ಯಾಕೆ ನೋಡು ನನ್ನ ಸಾಹಸ ತೋರು. ನೀನು ಸಾಹಸವನ್ನು ತೋರುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಹಾ, ಕೇಡು ಜನ ಸಮೂಹವನ್ನ ಕೂಡಿ ಒಂದೇ ಶಿರದಿ ಗೆಲ್ಲಿ ಒಂದೇ ಶರದಿಂದ ಕೊಲ್ಲಿ. ಹಾಗೆ ಅವರೆಲ್ಲ 3 ದಿವಸ ಹೇಳಿದ್ರು, 5 ದಿವಸ ಹೇಳಿದ್ರು, 1 ದಿವಸ ಹೇಳಿದ್ರು, 1 ಹಗಲು ಹೇಳಿದ್ರು, 1 ರಾತ್ರಿ ಹೇಳಿದ್ರು. ನೀನು ಹಾಗಲ್ಲ. ಕೇವಲ ಒಂದೇ ಒಂದು ಶರದಿಂದ ಆ. ಇಡೀ ಮಹಾಭಾರತ ಸಂಗ್ರಾಮವನ್ನು ಗೆಲ್ತೇನೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ? ಎಲ್ಲಿವರೆಗೆ? ಇಡೀ ಮಹಾಭಾರತ ಸಮಯ ಮಿತಿಯಲ್ಲಿ ಒಳಪಡಿಸಬೇಕು. ಮತ್ತೆ ಎಂತ ಮಾಡಲಿಕ್ಕಿಲ್ಲ. ಅದಕ್ಕೆ ನಾವು ಸಮಯ ನಿರ್ಧರಿಸಿ ಆಗಿದೆ. ಹೌದು ಸ್ವಾಮಿ. ಹೌದೌದು. ಹಾಗಾಗಿ ಕೇಡು ಜನ ಸಮೂಹವನ್ನು ಕೂಡಿ ಒಂದೇ ಶರದಿ ಕೊಲ್ತೇನೆ. ಕುರುಕ್ಷೇತ್ರ ಯುದ್ಧದ ನಿರ್ಣಯ ಮಾಡ್ತೇನೆ. ಅದಕ್ಕೆ ಏನು? ನೋಡುತ್ತಿರುವುದು ತುರದ ಬಗೆಯ ನನ್ನ ಕೃಪೆ ಬೇಡ, ಬೇಡ, ನನ್ನ ಅನುಗ್ರಹ ಬೇಡ, ಅಗತ್ಯ ಇಲ್ಲ. ಈಗ ಭೀಮ ಹೇಳಿದ, ಅರ್ಜುನ ಹೇಳಿದ, ಘಟೋತ್ಕಚ ಹೇಳಿದ, ಎಲ್ಲರೂ ಹೇಳಿದ್ರು ಕೃಷ್ಣ ನಿನ್ನ ಅನುಗ್ರಹ ಹೊಂದಿದೆ ಅಂತ ಆದ್ರೆ ನಾವು ಹೀಗೆ ಮಾಡ್ತೇವೆ. ಹೌದು. ಆದರೆ ಘಟೋತ್ಕಚನ ಮಗನಾಗಿರುವಂತಹ ಬರ್ಬರಿಕೆ ಹೇಳುವುದು ಬೇಡಲಾರೆ ನಿನ್ನ ಕರುಣ. ಹೌದೌದು. ನಿನ್ನ ಆಶೀರ್ವಾದದ ಅಗತ್ಯ ಇಲ್ಲ, ಬೇಡ. ಸ್ವಯಂ ಶಕ್ತಿಯಿಂದ, ಸ್ವಯಂ ಸಾಹಸದಿಂದ ಕುರುಕ್ಷೇತ್ರ ನಿರ್ಣಯವನ್ನ ಮಾಡಿ ಜಯದ ಸಿರಿಯ ಧರ್ಮರಾಜನ ಪದಕ್ಕೊಪ್ಪಿಸ್ತೇನೆ. ಹೌದಾ? ಹೌದಾ? ಮರುಳಾದ ಏನಯ್ಯ ಒಯ್ಯಿರಿ ಮೋಗರಿ ತೋಂದದಿ ಗುದಾಪಿ ತೋರಿನ ಇರುವ ವೀರರ ಪಲ್ಲೆಯ ಇರುವ ವೀರರ ಪಲ್ಲೆಯ ಹೌದೌದು. ಅಷ್ಟು ಸುಲಭ ಅಲ್ಲ. ಯಾಕಲ್ಲ? ಮಾತಾಡುವುದು ಸುಲಭ ಮಹಾರಾಯ, ಕ್ರಿಯೆಯನ್ನು ಕಾರ್ಯವನ್ನು ಮಾಡುವುದು ತುಂಬಾ ಕಷ್ಟ ಆಗ್ತದೆ. ಅಲ್ಲದೆ ಹೋದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಕೃಷ್ಣ ನಿನ್ನ ಕರುಣೆ ಇಲ್ಲದೆ, ನಿನ್ನ ಕೃಪೆ ಇಲ್ಲದೆ
ಕೇವಲ ಒಂದೇ ಒಂದು ಶರದಿಂದ ಖಂಡಿತ ಇಡೀ ಮಹಾಭಾರತ ಸಂಗ್ರಾಮವನ್ನು ಮುಗಿಸ್ತೇನೆ, ಗೆಲ್ಲುತ್ತೇನೆ. ಅಷ್ಟು ಸುಲಭ ಅಲ್ಲ ಬರ್ಬರಿಕ. ಯಾಕೆ ಕಷ್ಟ ಸ್ವಾಮಿ? ನೋಡು ಆ ಕಡೆ ಯಾರಿದ್ದಾರೆ ಎಂದು. ಇಚ್ಛಾಮರಣಿಗಳಾಗಿರುವಂತಹ ಭೀಷ್ಮಾಚಾರ್ಯರಿದ್ದಾರೆ. ಇಚ್ಛಾಮರಣಿ ಅಂದ್ರೆ ಅವರಿಗೆ ಅವರೇ ಇಚ್ಛಿಸಿದಾಗ ಮಾತ್ರ ಸಾಯ್ಲಿಕ್ಕಾಗ್ತದೆ. ಮತ್ತೆ ನಮ್ಮ ಅಜ್ಜ ಹಾರುವ ಕಥೆ ಅಂತ ಹೇಳಿಲ್ಲ. ಈಗ ಅವ್ರಿಗೆ ಗೊತ್ತಾಯ್ತಾ ನಿಮ್ಗೆ? ಅದಕ್ಕೆ ಹೇಳುದು, ಇಂಥ ಕ್ಷೇತ್ರಕ್ಕೆ ಬರುವಾಗ ಅದೆಲ್ಲ ತಿಳ್ಕೊಂಡು ಬರ್ಬೇಕು. ಹಿಂದೆ ಮುಂದೆ ತಿಳ್ಕೊಳ್ಳೋದೆಲ್ಲ ಬರಬಾರ್ದು. ಖಂಡಿತ ಮಾತು. ಇಚ್ಛಾಮರಣಿಯಾಗಿರುವಂತಹ ಭೀಷ್ಮ, ಆ ಭೀಷ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಮರಳಿ ಪುರವನ್ನು ಸೇರುವಾಗ ನಭೋವಾಣಿ ಮೊಳಗಿತ್ತು. ಸುರರೆಲ್ಲರೂ ಕೂಗಿದರು, ಜಯಘೋಷವನ್ನು ಮಾಡಿದರು. ಈ ದೇವವ್ರತನನ್ನು 3 ಲೋಕದಲ್ಲಿಯೂ ಗೆಲ್ಲುವವರು ಇಲ್ಲ ಅಂತಹ ಭೀಷ್ಮ. ನೋಡು ಎಂತೆಂಥವರೆಲ್ಲ ಇದ್ದಾರೆ ಆಕೆ ಪಕ್ಷದಲ್ಲಿ, ಗೊತ್ತುಂಟ? ಅವನ ಬಹುಶಃ ಇಚ್ಛಾಮರಣಿ ಇರಬೇಕು. ಹಾಗಾಗಿ ಹೀಗೆ 3 ಲೋಕದಲ್ಲಿ ಯಾರಿಂದಲೂ ಭೀಷ್ಮನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಭೀಷ್ಮ ಆಚಾರ್ಯ ದ್ರೋಣರು ಶಾಪಾದಪಿ ಶರಾದಪಿ ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರಾಗಿರುವಂತಹ ಆಚಾರ್ಯ ದ್ರೋಣರಿದ್ದಾರೆ. ಇನ್ನು ಅಶ್ವತ್ಥಾಮನಿದ್ದಾನೆ, ಆಚಾರ್ಯ ಕೃಪರಿದ್ದಾರೆ, ಕರ್ಣನ, ಜಯದ್ರಥನ, ಇನ್ನೊಬ್ಬನ ಎಲ್ಲವರು ಮಹಾಮಹಾ ಸಾಹಸಿಗಳೇ ಆಗಿದ್ದಾರೆ. ಅತಿರಥ, ಮಹಾರಥ, ಷಡುರಥರಿದ್ದಾರೆ. ಅಪ್ರತಿಮ ಶೂರರೆಲ್ಲ ಆ ಕಡೆ ಇರುವಾಗ ಶರದಿಂದ ಗೆಲ್ತೇನೆ. ಅದಕ್ಕೆ ನಿನ್ನ ಕೃಪೆ ಬೇಡ. ಏನು ನಿನ್ನ ಸ್ವಯಂ ಶಕ್ತಿ ಅಲ್ವಾ? ಒಂದೇ ಒಂದು ಶರದಿಂದ ಎತ್ತೀಯ. ನಿನ್ನ ಕೃಪೆ ಬೇಡ ಎಂಬಲ್ಲಿ ಇನ್ನೊಂದಿದೆ ಅಂತ ಅರ್ಥ ಅಲ್ವೇ? ಅದೇನು ಚಂಡಿಕಾಚರ ಕಟ್ಟಿಗ ಚಾಪದಿ ನೋಡೋ ನಿಮಿಷ ಕೊಂಡನಾಗಿನು ನುಡಿದ ಮಾತಿಗೆ ಚಂಡಿಕಾದತ್ತವಾದಂತಹ ಅಕ್ಷಯ ಕಟ್ಟವಿದೆ. ಇದನ್ನು ಪ್ರಯೋಗಿಸಿದನಾದರೆ ಕುರುಕ್ಷೇತ್ರ ನಿರ್ಣಯ ಈಗ ನೋಡು. ಈಗ ನೀನು 2 ವಿಂಗಡಣೆಯಿಂದ ಮಾಡಿದೆ. ನಿನ್ನ ಆ ಶಕ್ತಿಯ ಪ್ರಭಾವದಿಂದ ನಿನ್ನಗೆ ಹಿನ್ನೆಲೆಯಾಗಿರುವ, ನಿನ್ನ ಹಿಂದಿರುವ, ನೀನು ಒಪ್ಪಿರುವ, ನಿನಗೆ ಅನುಗ್ರಹಿತವಾಗಿರುವ ಆ ಶಕ್ತಿ ಯಾವುದು? ಸ್ವಾಮಿ, ಚಂಡಿಕಾದತ್ತವಾದ ಅಕ್ಷಯ ಕಟ್ಟ. ಅಕ್ಷಯ ಚಕ್ರವನ್ನು ತೋರುವುದರ ಮೂಲಕ 2 ಪಕ್ಷವನ್ನು ಬೇರೆ ಬೇರೆ ಮಾಡಿ ನಿಲ್ಲಿಸಿದೆ. ಹೌದೌದು. ಇಲ್ಲಿ ವಿಚಿತ್ರ ಏನು ಗೊತ್ತುಂಟ? ಏನು? ಈ ಕಡೆಯವರು ಆ ಕಡೆ ಹೋಗಿದ್ದಾರೆ, ಆ ಕಡೆಯವರು ಈ ಕಡೆಗೂ ಬಂದಿದ್ದಾರೆ. ಏನಿದ್ರ ಮರ್ಮ? ಏನಿದ್ರ ವಿಶೇಷತೆ? ಕೇಶವ ನೋಡ್ತಾ ಇದ್ದೇನೆ. ಆಚೆ ಈಚೆ 2 ಕಡೆ ನೋಡಿದೆ. ಒಂದು ಕಡೆ ಉಳಿಯುವವರು, ಇನ್ನೊಂದು ಕಡೆ ಉಳಿಯುವವರು. ಉಳಿಯುವವರ ಪಕ್ಷದಲ್ಲಿ ನಿನ್ನ ತಂದೆಯೂ ಇದ್ದಾನೆ. ಹೌದೌದು ಅಲ್ವೇ? ಉಳಿಯುವವರ ಪಕ್ಷದಲ್ಲಿ ಆ ಕಡೆ ಅಶ್ವತ್ಥಾಮನು ಇದ್ದಾನೆ, ಚಿರಂಜೀವಿಗಳು. ಹೌದು. ಹಾಗಾಗಿ ವಿರೋಧಿಯ ಪಾಳಯದಲ್ಲಿರುವಂತ ಅಶ್ವತ್ಥಾಮ ಈ ಕಡೆ ಇದ್ದಾನೆ. ನಮ್ಮ ಪಾಳಯದಲ್ಲಿರುವಂತಹ ವೀರ ಘಟೋತ್ಕಜ ಆ ಕಡೆ ಇದ್ದಾನೆ. ಇವರೆಲ್ಲ ನೀನು ಹೇಳಿದ ಹಾಗೆ ಹೌದೌದು ಅಳಿಯುವುದು ಹೌದಾ? ಅನುಮಾನ ಇವರು ಉಳಿಯುವುದು ಹೌದಾ? ಖಂಡಿತ ಸರಿ. ಅವರು ಅಳಿತಾರೆ, ಇವರು ಉಳಿತಾರೆ. ಒಂದು ಉಂಟಲ್ಲ, ಈ ಕಥೆಯನ್ನು ಹೇಳಿದವ ನೀನು, ಹೌದಾ? ಕಥೆಯನ್ನು ಕೇಳಿದವ ನಾನು. ಹೇಳಿದ ನೀನು ಅವರಿವರ ಕಥೆಯನ್ನು ಹೇಳಿದೆ. ಹೌದೌದು. ನಮ್ಮ ಕಥೆ ಹೇಳಲೇ ಇಲ್ವಲ್ಲ? ಅಲ್ಲ, ಬೆಳೆಸುವುದಲ್ಲ, ಹೇಳಿದ್ರೆ ಸಾಕು. ಬೆಳೆಸುವುದನ್ನು ಮುಗಿಸುವುದನ್ನು ನಾನು ನೋಡ್ಕೊಳ್ತೇನೆ. ಮುಗಿಸುತ್ತಾ ನೀನು ಬೇಡ. ನನ್ನ ಕಥೆಯನ್ನು ನೋಡಿ, ಅದು 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 ಒಳ್ಳೇದಾಯ್ತು. ಶುದ್ಧ ನಾಟಕ ಅದು ಉಂಟಲ್ಲ, ಅಲ್ಲಿ ನಮ್ದು ಶುದ್ಧತೆ ಉಂಟು ನೋಡಿ. ನಾನು ಪಾಂಡವರ ವಂಶಜ, ಎಂದಿಯೂ ನಿನ್ನ
ಮೇಲೆ ಅಪವಾದ ಹಾಕ್ಲಿಕ್ಕಿಲ್ಲ. ನಾಟಕ ಶುದ್ಧ ನಾಟಕ ನೀನು. ನನಗೆ ಭರವಸೆ ಉಂಟಪ್ಪ. ಅಂತ ಸೂತ್ರಧಾರಿಯಾದ ನೀನು ಹಾ. ಎಷ್ಟು ಜನರನ್ನು ದಾರಿ ತಪ್ಪಬೇಕು ಗೊತ್ತುಂಟಾನೆ. ದಾರಿ ತಪ್ಪಿದವರನ್ನೆಲ್ಲ ಇಡ್ಲಿಲ್ಲ. ಅಂದ್ರೆ ಹಾರಿಸಿಕೊಂಡೆ, ನಗಿಸಿಕೊಂಡೆ, ಅಲಿಸಿಕೊಂಡೆ, ಓಡಿಸಿಕೊಂಡೆ, ಬೀಳಿಸಿಕೊಂಡೆ ಎಲ್ಲ ಮಾಡಿದ್ದಿ. ಮಾಡಿದ್ದೆ. ಈಗ ನೀನು ಬಹಳ ಬುದ್ಧಿವಂತಿಗೆ ಅಂತ ಪ್ರಶ್ನೆ ಮಾಡಿದ್ದಿ. ನನ್ನ ಕಥೆಯನ್ನು, ನಿನ್ನ ಸ್ಥಿತಿಯನ್ನು. ನನ್ನ ಕಥೆಯನ್ನು ಅದೇ ಗೊತ್ತಾಯ್ತು. ನಿನ್ನ ಕಥೆಯನ್ನು, ನಿನ್ನ ಸ್ಥಿತಿಯನ್ನು, ನಿನ್ನ ಸ್ಥಿತಿಯನ್ನು. ನನ್ನ ಕಥೆಯನ್ನು ಹೌದಪ್ಪ, ನಿನ್ನ ಸ್ಥಿತಿಯನ್ನು ನನ್ನ ಸ್ಥಿತಿ ಗಂಭೀರಕ್ಕೆ ಹೋಗ್ತಾ ಉಂಟು ಅಂತ. ಏನಾಗ್ತದೆ ಅಂತ ಹೇಳ್ತೀಯ, ಹೇಳಬಲ್ಲ ನೀನು. ದೇವರೇ, ನನ್ನ ಕಥೆ ನಿನ್ನ ಕಥೆ ಅಲ್ವಾ? ಸ್ವಾಮಿ ನಾನು ಗೆಲ್ಲುವುದ, ನೀನು ಗೆಲ್ಲುವುದ? ಹಾ. ಗೆಲ್ಲುವುದ, ನೀನು ಉಳಿಯುವುದ? ಚಂಡಿಕೆಯ ಗೆಲ್ಲುವುದಾದ್ರೆ ನಿನಗೆ ಬರ. ಹಾಗಾಗಿ ಹೇಳ್ತಾ ಇದ್ದೇನೆ, ಚಂಡಿಕೆಯ ಶಕ್ತಿ. ಚಂದ್ರ ಗೆಲ್ಲುವುದಾದರೆ ನಾನು ಉಳಿತೇನೆ. ಚಂಡಿಕೆ ಗೆಲ್ಲುವುದಾದರೆ ನೀನು ಉಳಿತೀಯ. ಚಂಡಿಕೆ ನಾನು ಸಾಯ್ತೇನೆ. ಚಂಡಿಕೆ 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 ಚಂಡಿಕೆ